ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ನಾವು ಈ ಕಡೆ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಅನ್ನಪೂರ್ಣೇಶ್ವರಿ ಹುಬ್ಳಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಳ್ಳಿನ ರೊಟ್ಟಿ, ನಾನಿಲ್ಲಿ ಎಳ್ಳಿನ ರೊಟ್ಟಿ ಮಾಡಬೇಕಂತಂದು ಎಳ್ಳು ತೊಗೊಂಡಿನಿ. ಆಮೇಲೆ ಹಿಟ್ಟು ಸಾಣಿಗೆಗೆ ಹಾಕಿ ಹಿಟ್ಟು ತೊಗೊಂಡಿನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತೊಗೊಳ್ಳಿ. ಇಲ್ಲಿ ನೀರು ಕುದಿಯೈತೈತಿ ನೋಡಿ, ಅಂದರೆ ನೀರು ಕುದಿಬೇಕು, ಬಾಯ್ಲ್ ಆಗಬೇಕು ನೀರು. ಈ ನೀರನ್ನು ಇದಕ್ಕೆ ಮಿಶ್ರಣ ಮಾಡ್ಕೊಳೋಣ. ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪಗೆ ಇದನ್ನ ಮಿಶ್ರಣ ಮಾಡ್ಕೊಳ್ಳೋಣ. ನಾವು ಒಂದು ಸ್ಪೂನ್ ತೊಗೊಳ್ಳಿ, ಒಂದು ಸಣ್ಣ ಸ್ಪೂನ್ ತೊಗೊಂಡು ಈ ಥರ, ನಾನು ಹಿಂದ್ಗಡೆ ತೋರಿಸಿದ ಮೆಥಡ್ ಅದೇ ಬೇರೆ, ಅದು ಸಾಫ್ಟ್ ರೊಟ್ಟಿ ಅಂದರೆ ಮೆತ್ತನೆ ರೊಟ್ಟಿ. ಇದು ಕಡಕ್ ರೊಟ್ಟಿ ಅಂದರೆ ಸ್ವಲ್ಪ ಕಡಕಾಗಿ ರೊಟ್ಟಿ ಮಾಡೋಣ ಅಂತ ನೋಡಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ತೊಗೊಂಡು ಈ ಥರ ಕಲಿಸ್ಕೊಳ್ಳಿ. ನಾನು ಇಲ್ಲಿ ಒಂದು ಬಾಣಲಿ ತೊಗೊಂಡಿನಿ, ಆ ಬಾಣಲಿಗೆ ನೀರು ಹಾಕ್ತಾಯಿನಿ ನಾನು, ಯಾಕೆಂದರೆ ನೀರು ಹಚ್ಚಬೇಕಲ್ಲ ರೊಟ್ಟಿಗೆ, ಹಾಗಾಗಿ. ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ, ನಿಮ್ಮ ಹತ್ರ ಕಾಟನ್ ಬಟ್ಟೆ ಇದ್ರೆ ತೊಗೊಳ್ಳಿ, ಆ ಬಟ್ಟೆ ನೀರು ಹಚ್ಚೋಕು. ಆಮೇಲೆ ಹಿಟ್ಟು ಈ ಥರ ನೀರು ಹಾಕಿ ನಾನು ಪ್ಯಾಕ್ ಮಾಡೀನಿ. ಇವಾಗ ಸುಡುತ್ತೆ ನೋಡಿ, ಚೆನ್ನಾಗಿ ಕಲಿಸ್ಕೊಳ್ಳಿ. ಆವಾಗವಾಗ ತಣ್ಣೀರು ಈ ಥರ ಕೈಯಲ್ಲಿ ಎತ್ತಿ ನಾವು ಈ ಥರ ಮಾಡ್ಕೋಬೋದು. ಇವಾಗ ಒಂದು ಉಳ್ಳಿ ಆಗಷ್ಟು ನಾನು ಹಿಟ್ಟು ತೊಗೊಂಡೀನಿ. ಇದ್ರ ಮೇಲೆ ನಾವು ಎಳ್ಳನ್ನು ಹಾಕೋಣ. ಈ ಥರ ಹಾಕ್ಕೊಂಡು ನಾವೀಗ ಹಿಟ್ಟನ್ನು ಹರಡ್ಕೊಂಡು ಈ ಥರ ಬಡಿಯೋಣ. ನೀವು ಕೈಯಲ್ಲಾದರೂ ಬಡಿಕೋಬೋದು, ಇಲ್ಲಾಂದರೆ ಲಟ್ಟಿಸ್ಬೋದು ನೋಡಿ. ಈ ಥರ ಹಿಟ್ಟು ಹದವಾಗಿ ನಾದಿಕೊಂಡ್ರೆ ನೀವು ರೊಟ್ಟಿ ಚೆನ್ನಾಗಿ ಬರುತ್ತೆ, ಎಲ್ಲಿ ಹರಿಯುವುದಿಲ್ಲ. ನಾನು ನೋಡಿ ಲತ್ತಿಗೋಣಿ ತೊಗೊಂಡು ಈ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಆ ಹಿಟ್ಟು ಆ ಥರ ಜಿಗೆ ಹಾಕ್ಕೊಂಡು ಲತ್ತಿಗೋಣಿ ಲಟ್ಟಿಸ್ಕೋಬೋದು, ಈ ಥರನೂ ಜಿಗೆ ಹಾಕ್ಕೊಂಡು ನೀವು ಲಟ್ಟಿಸ್ಕೋಬೋದು ನೋಡಿ. ಎಲ್ಲಿ ಹರಿಯೋದಿಲ್ಲ. ನಾವು ಎಷ್ಟು ನೀಟಾಗಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಇವಾಗ ಇದನ್ನು ತಗೊಂಡು ನಾವು ಇವಾಗ ನೋಡಿ ತೇವಿ ಕಾದಿದೆ, ತೇವಿಗೆ ಹಾಕ್ಕೊಳ್ಳೋಣ. ಗ್ಯಾಸ್ ಚೂರ ಜೋರು ಇಟ್ಕೊಳ್ಳಿ. ಇವಾಗ ರೊಟ್ಟಿಗೆ ನೀರು ಹಚ್ಕೊಳ್ಳೋಣ. ಒಂದು ಚಿಕ್ಕ ಬಟ್ಟೆ ತೊಗೊಂಡು ನೀಟಾಗಿ ನಿಧಾನಕವಾಗಿ ಹಚ್ಕೊಳ್ಳಿ, ಯಾಕೆಂದರೆ ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ. ಅವರು ಹಿಟ್ಟಿನ ಮೇಲೆ ಈ ಥರ ರೊಟ್ಟಿ ಮೇಲೆ ಸ್ಪ್ರೆಡ್ ಮಾಡಿದಾಗ ರೊಟ್ಟಿ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೆಲ್ಲಕ್ಕೆ ನಿಧಾನವಾಗಿ ಹಚ್ಕೊಳ್ಳಿ. ಇವಾಗ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಏನೂ ತ್ರಾಸಾಗೋದಿಲ್ಲ. ಆರಾಮಾಗಿ ತಿರುಗಿಸಿ ಹಾಕ್ಕೋಬೋದು. ಗ್ಯಾಸ್ ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ. ನೋಡಿ ಈ ಥರ ಒಳಿಸಿ ಹಾಕ್ಕೊಂಡು ನೋಡಿ, ಆಗಲೇ ಕಡಕಾಗಿದೆ ರೊಟ್ಟಿ. ಒಂದು ಕಾಟನ್ ಬಟ್ಟೆ ತೊಗೊಂಡು ನಿಧಾನವಾಗಿ ಒತ್ತಿ. ಯಾವ ಕಡೆ ಬೆಂದಿಲ್ಲಲ್ಲ ಆ ಕಡೆ ಒಂಚೂರು ಕಾಟನ್ ಬಟ್ಟೆ ತೊಗೊಂಡು ಒತ್ತಿ. ನಾನು ಹಿಂದಕ್ಕೊಮ್ಮೆ ಹೇಳಿದಾಗೆ ನನಗೆ ಕೈಯಲ್ಲಿ ಹೊತ್ತಕ್ಕೆ ಹೆದರಿಕೆ, ಹಾಗಾಗಿ ನಾನು ಕಾಟನ್ ಬಟ್ಟೆ ತೊಗೊಂಡು ಹೊತ್ತುತ್ತೀನಿ ನೋಡಿ. ಕಡಕ್ ರೊಟ್ಟಿ ರೆಡಿ ಆಯಿತು. ಇವಾಗ ಇನ್ನೊಂದು ರೊಟ್ಟಿ ಮಾಡೋಣ ನೋಡಿ. ಈ ಥರ ಇಟ್ಕೊಂಡು ಮೇಲೆ ಸ್ವಲ್ಪ ಎಳ್ಳು ಈ ಥರ ಒತ್ತಿ, ಈ ಥರ ಒತ್ಕೊಂಡು ಹಿಟ್ಟು ಎಲ್ಲ ಕಡೆ ಹರಡೋ ಥರ ಈ ಥರ ಬಡಿಯಿರಿ. ನೀವು ಗಟ್ಟಿಯಾಗಿ ಅದು ಮಾಡ್ಕೋಬೋದು. ಗಟ್ಟಿಯಾಗಿ ಅಂದರೆ ಗಟ್ಟಿ ಹಿಟ್ಟು ಇಟ್ಕೊಂಡು ನೀವು ಲಟ್ಟಿಸ್ಕೋಬೋದು. ನಾನು ಕೈಯಲ್ಲಿ ಬಡಿತೀನಿ, ಹಾಗಾಗಿ ನಿಮಗೆ ಅನುಕೂಲ, ಯಾವ ಥರ ಅನುಕೂಲ ಆಗ್ತೈತೆ ಆ ಥರ ಮಾಡ್ಕೊಳ್ಳಿ.
ನೀವು ಲಟ್ಟಣಿಗೆ ಲಟ್ಟಣಿಗೆ ಏನು ಲಟ್ಟಿಸ್ತೀರಲ್ಲ ಅದನ್ನು ಒತ್ತಬಾರ್ದು ಜಾಸ್ತಿ. ನಾವು ಲಟ್ಟಣಿಗೆ ಮೇಲೆ ಜಾಸ್ತಿ ಪ್ರೆಷರ್ ಹಾಕಿದರೆ ರೊಟ್ಟಿ ಅದೇ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಧಾನವಾಗಿ ಲಟ್ಟಿಸ್ಬೇಕು. ಚಪಾತಿ ಆದರೆ ಗಟ್ಟಿ ಇಟ್ಟಿರುತ್ತೆ, ಅದು ನಾವು ಪ್ರೆಷರ್ ಜೋಡಿಸಿ ಹಾಕಿದರೆ ಅದು ನಡೀತೆ. ಇದು ರೊಟ್ಟಿ ಎಲ್ಲ ಪ್ರೆಷರ್ ನಾವು ಜೋಡಿಸಿ ಹಾಕಬಾರ್ದು. ನಿಧಾನವಾಗಿ ಎಷ್ಟು ನಿಧಾನವಾಗಿ ಲಟ್ಟಿಸ್ತೀರಲ್ಲ ಆ ಥರ ನೀಟಾಗಿ ಬರುತ್ತೆ. ನೋಡಿ, ಇನ್ನೊಂದು ರೊಟ್ಟಿ ಆಯಿತು ನಮ್ಮದು. ಇವಾಗ ಇದನ್ನು ಕಡಕ್ ಮಾಡೋಕ್ಕೆ ಬಿಟ್ಟಿದ್ನಲ್ಲ ನಾ ರೊಟ್ಟಿ, ಇವಾಗ ನೋಡಿ ತೆಗಿತೀನಿ. ಕಡಕ್ಕಾಗಿದೆ ನೋಡಿ. ನಾನು ಇನ್ನೊಂದು ರೊಟ್ಟಿ ಹಾಕೀನಿ ಆಲ್ರೆಡಿ. ಇವಾಗ ಏನಿಲ್ಲ, ಇನ್ನೊಂದು ಬೇಯಿಸೋ ಮಟ್ಟ ಅಂದರೆ ಇನ್ನೊಂದು ರೊಟ್ಟಿ ಆಗಲೇ ರೆಡಿ ಆಗುತ್ತೆ. ಆದರೆ ಸ್ವಲ್ಪ ಕೈ ಕೂಡಬೇಕು. ಅಂದರೆ ನೀವು ಮಾಡೋ ಸ್ಟೆಪ್ಪು ಕೈ ಕೂತ್ರೆ ಆರಾಮಾಗಿ ಮಾಡ್ಬೋದು, ಯಾರಿಗೇನು ಕಷ್ಟ ಇಲ್ಲ. ಇದು ನಾವು ಮಾಡೋದು ಕಲ್ತ್ವಿ ಅಂದರೆ ರೊಟ್ಟಿ ಈಸಿಯಾಗಿ ಮಾಡ್ಬೋದು. ನೋಡಿ, ನನ್ನ ಹಂಚು ಸಣ್ಣದಾಗಿದೆ ಅಂತ ನಾನು ಸಣ್ಣದಾಗಿ ರೊಟ್ಟಿ ಇದ್ರ ತುಂಬ ಮಾಡ್ತೀನಿ. ಇನ್ನು ದೊಡ್ಡದಾಗಿದ್ದರೆ ನಾನು ಇದ್ರ ತುಂಬ ದೊಡ್ಡದಾಗಿನೂ ಮಾಡ್ತೀನಿ ರೊಟ್ಟಿ. ನೋಡಿ ನೋಡಿ ಎಷ್ಟು ಕಡಕ್ಕಾಗಿ ಬಂದಿದೆ ರೊಟ್ಟಿ. ಅದೇ ಕಾಣ್ತಿದೆಲ್ಲ ನಿಮಗೆ, ಇಷ್ಟು ಕಡಕ್ಕಾಗಿ. ಅದೇ ಎಳ್ಳಿನ ರೊಟ್ಟಿ ಕ್ರಿಸ್ಪಿಯಾಗಿ ಬರುತ್ತೆ ರೊಟ್ಟಿ ಮಾಡ್ಕೊ. ಇವಾಗ ಇದು ಆಗಿದೆ, ಒಳಿಸಿ ಹಾಕ್ಕೊಳ್ಳೋಣ ಇವಾಗ ನಾವು. ನೋಡಿ, ಆರಾಮಾಗಿ ಸಲೀಸಾಗಿ ಬರುತ್ತೆ, ಏನು ಕಷ್ಟ ಅನ್ನೋದಿಲ್ಲ. ತೆವಿಕಾದರೆ ನೀಟಾಗಿ ಜಿಗಿ ಕರೆಕ್ಟಾಗಿ ನಾವು ಹಾಕ್ಕೊಂಡ್ರೆ ರೊಟ್ಟಿ ಆಟೋಮೆಟಿಕ್ಕಾಗಿ ತಾನಾಗಲೇ ಬರುತ್ತೆ. ನೋಡಿ, ಯಾವ ಕಡೆನೂ ಹರಿಯೋದಿಲ್ಲ, ನೀಟಾಗಿ ರೊಟ್ಟಿ ಬರುತ್ತೆ. ಆದರೆ ನೀವು ಕಲಿಸೋ ಮೆಥಡು ಅಕ್ಕಿಯಲ್ಲಿ ಯಾವತ್ತಲಿ ನಾವು ಏನು ಜೋಳ ಬೀಸ್ತೀವಲ್ಲ ಅದರೊಳಗೆ ಒಂಚೂರು ಅಕ್ಕಿ ಹಾಕ್ಕೊಳ್ಳಿ, ಅಂದರೆ ಸ್ವಲ್ಪ ಜಿಗಿ ಬರುತ್ತೆ. ಹಾಗಾಗಿ ಇಲ್ಲಿ ರೊಟ್ಟಿ ಮಾಡೀನಿ. ಇವಾಗ ನೋಡಿ, ಇಷ್ಟು ಕೊಂಡು ರೊಟ್ಟಿ ಮಾಡೀನಿ ನಾನು, ಎಳ್ಳಿನ ರೊಟ್ಟಿ. ಅಂದರೆ ನೀವು ಈ ತೆವೆಯಲ್ಲಿ ಏನು ತೆವೆಯಲ್ಲಿ ಹಾಕ್ತಿರಲ್ಲ, ಕಡಕ್ ಆಗಲಿಲ್ಲ ಅಂದರೆ ಹಿಂದ್ಗಡೆ ನೀವು ಈ ಥರ ನೋಡಿ, ನಾನು ಇಟ್ಕೊಂಡಿನಲ್ಲ ಈ ಥರ ಇಟ್ಕೊಳ್ಳಿ, ತಾವೇ ಕಡಕ್ ಆಗಿಬಿಡ್ತಾವೆ. ನೀವೇನು ಮಾಡೋದೇ ಬೇಡ, ತಾವಾಗಲೇ ಕಡಕ್ ಆಗಿಬಿಡ್ತಾವೆ. ನೋಡಿ, ಇದು ರೊಟ್ಟಿ ಕಡಕ್ಕಾಗಿದೆ. ಅಂದರೆ ಇದು ಆಲ್ಮೋಸ್ಟ್ ಇವೆಲ್ಲ ಕಡಕ್ಕಾಗಿದೆ. ಅಂದರೆ ನಾನು ಇನ್ನೂ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತಂದು ನಾನು ಈ ಥರ ಗ್ಯಾಸ್ ಹಿಂದ್ಗಡೆ ಇಟ್ಕೊಂಡೀನಿ. ನೀವು ಒಲೆ ಇದ್ದರೆ ಒಲೆ ಹಿಂದ್ಗಡೆ ಇಟ್ಕೋಬೋದು. ನೋಡಿ, ಈ ಥರ ಎಷ್ಟು ರೊಟ್ಟಿ ಆಗಿವೆ ನೋಡಿ, ಎಳ್ಳಿನ ರೊಟ್ಟಿ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಹಂಚಿನಲ್ಲೇ ಕಡಕ್ಕಾಗತೈತಿ ಆಲ್ರೆಡಿ. ಇವಾಗ ನೋಡಿ, ನಿಮ್ಗೊಂದು ಆಪ್ಷನ್ ಇದೆ. ಯಾಕೆಂದರೆ ಇಲ್ಲಿ ನೋಡಿ, ಈ ಥರ ನಿಮಗೆ ಕಡಕ್ಕಾಗಲಿಲ್ಲ ರೊಟ್ಟಿ, ಹಂಚಿನಲ್ಲಿ ಕಡಕ್ಕಾಗಲಿಲ್ಲ ಅಂದರೆ ಹಿಂದ್ಗಡೆ ಈ ಥರ ಗ್ಯಾಸ್ ಇದ್ದರೆ ಈ ಥರ ಒಂದು 3-4 ರೊಟ್ಟಿ ಈ ಥರ ಒಂದೊಂದೇ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ, ಈ ಥರ ನೀವು ಇಟ್ಕೋಬೋದು. ಆಲ್ಮೋಸ್ಟ್ ನಾನು ರೊಟ್ಟಿ ಮಾಡೋದು ಮುಗಿದಿದೆ. ಇವಾಗ ನೋಡಿ, ಇಷ್ಟು ತೊಗೊಂಡು ರೊಟ್ಟಿ ಮಾಡೀನಿ ಇವಾಗ ನಾನು. ಇವೆಲ್ಲ ಕಡಕ್ ರೊಟ್ಟಿನೇ. ನಾವು ಕರೆಕ್ಟಾಗಿ ನೀರು ಪ್ರಮಾಣ ಅಳತೆ ಇಟ್ಕೊಂಡು, ಆಮೇಲೆ ಗ್ಯಾಸ್ ಯಾವ ಥರ ಜೋರು ಇಟ್ಕೋಬೇಕು, ಸಣ್ಣ ಇಟ್ಕೋಬೇಕು ಅಂತಂದು ನಾವು ಕರೆಕ್ಟಾಗಿ ಮೆಥಡಲ್ಲಿ ಮಾಡಿದರೆ ರೊಟ್ಟಿ ಈಸಿಯಾಗಿ ಬರುತ್ತೆ. ನೋಡಿ, ಇಷ್ಟು ಕ್ರಿಸ್ಪಿಯಾಗಿದೆ ನೋಡಿ, ಇಷ್ಟು ಕ್ರಿಸ್ಪಿಯಾಗಿದೆ ರೊಟ್ಟಿ. ನೋಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.